ಒಂದು ಯೋಚನೆ ಮಾಡೋಣ. ಕಣ್ಣು ಮುಚ್ಚಿ, ಯಾರಿಗೆ ಸಾಧ್ಯವೋ ಕಣ್ಣು ಮುಚ್ಚಿ ಯೋಚನೆ ಮಾಡಿ. ನಮ್ಮ ಹತ್ರ ತುಂಬ ಸಂಪತ್ತಿದೆ. ಒಂದು ಇಡೀ ಗ್ರಾಮವೋ ಇಡೀ ರಾಜ್ಯವೋ ನಮ್ಮ ಹತ್ರ ಇದೆ ಅಂತ ಯೋಚನೆ ಮಾಡಿ. ಆ ನಂತರ ಎಷ್ಟೋ ದಿನಗಳ ಕಾಲ ಅದನ್ನು ನೀವು ಅನುಭವಿಸಿದ್ದೀರಿ. ಅದಾದ ನಂತರ ಒಂದು ದಿವಸ ನಿಮಗಿಂತ ಹಿರಿಯರು, ನಿಮ್ಮ ತಂದೆಯೇ ಆಗಿರಬಹುದು, ಅವರು ಹೇಳ್ತಾರೆ, ನಾಳೆ ಈ ಸಂಪತ್ತನ್ನೆಲ್ಲ ಬಿಡಬೇಕು, ನೀನು ಬೇರೆ ಕಡೆ ನಾನು ಹೇಳ್ತೇನೆ ಅಲ್ಲಿಗೆ ಹೋಗಬೇಕು ಅಂತ. ನಿಮಗೆ ಹೇಗೆ ಅನ್ನಿಸ್ತದೆ? ಒಂದು 10 ದಿವಸ ನಮ್ಮ ಹತ್ರ ಇದ್ದ ವಸ್ತುವನ್ನೇ ನಮಗೆ ಬಿಟ್ಟಿರಲಿಕ್ಕೆ ಯಾರಾದರೂ ಬೇಡ ಅಂತ ಹೇಳಿದರೆ ತುಂಬ ಮನಸ್ಸಿಗೆ ದುಃಖ ಆಗ್ತದೆ. ಆದರೆ ಚಿಕ್ಕದಿರುವಾಗಿಂದ ರಾಮನಿಗೆ ಏನು ಗೊತ್ತಿದೆ? ಮುಂದೆ ಈ ರಾಜ್ಯವನ್ನು ನಾನೇ ನೋಡಿಕೊಳ್ಬೇಕು. ಅದೆಲ್ಲ ಹೇಳಿದ್ದಾರೆ, ಎಲ್ಲ ಜನರು ಹೇಳಿದ್ದಾರೆ, ಮುಂದೆ ಯುವರಾಜ ಇವನೇ ಅಂತ ಅದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅದನ್ನೇ ಅವನು, ನಾವಾದರೆ ಹಾಗೆ ತಿಳ್ಕೊಂಡಿರ್ತೀವಿ, ನಾನು ರಾಜ ಆಗಲಿಕ್ಕಿದ್ದೇನೆ, ನಾಳೆ ರಾಜ ಆಗಲಿಕ್ಕಿದ್ದೇನೆ, ನಾಡ್ದು ನನಗೆ ಹೀಗಾಗ್ತದೆ, ಆನಂತರ ನಾನು ರಾಜ್ಯಭಾರ ಮಾಡ್ತೇನೆ, ಹೀಗೆಲ್ಲ ಒಂದಷ್ಟು ಕಲ್ಪನೆಗಳಿರ್ತದೆ. ಇದ್ದಕ್ಕಿದ್ದಂತೆ ನಾಳೆ ರಾಜ್ಯ ಸಿಗುವುದಿಲ್ಲ ಅಂತ ಹೇಳಿದರೆ ನಮ್ಮ ಮನಸ್ಥಿತಿ ಹೇಗಿರಬಹುದು ಅಂತ ಊಹೆ ಮಾಡಿದರೆ ಪ್ರಾಯ ಒಂದು ತಂದೆ ಮೇಲೆ ಸಿಟ್ಟು ಬರಬಹುದು. ಆನಂತರ ಇದನ್ನು ಯಾರು ಕಾರಣರೋ ಅವ್ರ ಮೇಲೆಲ್ಲ ಸಿಟ್ಟು ಬರಬಹುದು. ಯಾರಿಗೂ ಮುಖ ತೋರಿಸ್ಲಿಕ್ಕಾಗದೆ ನನಗೆ ಅವಮಾನ ಆಯಿತು ಅಂತ ಹೇಳಿ ಒಂದು ಭಾವನೆಯಿಂದ ಯಾರಿಗೂ ಮುಖ ತೋರಿಸಬಾರ್ದು ಅನ್ನುವ ಒಂದು ರೀತಿಯಲ್ಲಿ ಭಾವನೆ ಬರಬಹುದು. ಆನಂತರ ಕೆಲವರು ತಪ್ಪು ಕೂಡ ಮಾಡ್ತಾರೆ. ಅಂದರೆ ನನಗೆ ಈ ರೀತಿ ಆಗಲಿಕ್ಕೆ ಯಾರು ಕಾರಣರೋ ಅವರನ್ನು ನಾನು ಬಿಡೋದಿಲ್ಲ ಅಂತ ಈ ರೀತಿಯೆಲ್ಲ ಯೋಚನೆ ಮಾಡೋರಿದ್ದಾರೆ. ಆದರೆ ಹಾಗೆ ಮಾಡೋದು ಸರಿಯಾ ಅಂತ ಕೇಳಿದರೆ ರಾಮ ತಾನು ಸ್ವಯಂ ಅದನ್ನು ತೋರಿಸಿಕೊಟ್ಟಿದ್ದಾನೆ, ಹೇಗೆ ವರ್ತಿಸಬೇಕು, ಆ ಕಾಲದಲ್ಲಿ ಹೇಗೆ ವರ್ತಿಸಬೇಕು ಅಂತ. ಅಂತಹ ಕಾಲದಲ್ಲಿ ಪ್ರಾಯ ನಾವೆಲ್ಲರೂ ಕೂಡ ಸಣ್ಣದೊಂದು ಏನೋ ಹೇಳಿರ್ತೇವೆ ಮನೆಯಲ್ಲಿ, ಗಂಡನಿಗೋ ಹೆಂಡತಿಗೋ ಏನೋ ಎಲ್ಲ ಹೇಳಿರ್ತೇವೆ. ಅವಳೋ ಅವನೋ ಅದನ್ನು ಮಾಡದೇ ಇದ್ದರೆ ನಮಗೆ 3 ದಿವಸ ಅವ್ರ ಹತ್ರ ಮಾತಾಡೋದಿಲ್ಲ, ಅವ್ರ ಹತ್ರ ಜಗಳ ಮಾಡ್ತೇವೆ. ಈ ರೀತಿಯ ಪರಿಸ್ಥಿತಿ ಇರ್ತದೆ. ಆದರೆ ರಾಮ ಆ ಕಾಲದಲ್ಲಿ ಅವನು ಹೇಗಿದ್ದ ಅನ್ನೋದನ್ನು ನಾವು ಆ ಕಥೆಯ ಮೂಲಕ ನೋಡಿದರೆ ಆವಾಗ ಮನುಷ್ಯ ನಾನು ಹೀಗೆ ಬದುಕಬೇಕು, ನಾವು ಹೀಗೆ ಬದುಕಬೇಕು ಅನ್ನೋದು ಅಲ್ಲಿ ತಿಳಿತದೆ. ಸೂತ್ರ ಇದೆ, ಏನಂತ, ಯಾಕೆ ಬರ್ತಾನೆ, ಯಾಕೆ ದೇವರು ಅವತಾರ ಮಾಡ್ತಾನೆ ಅಂತ ಹೇಳಿದರೆ ಅದರಲ್ಲಿ ಹೇಳಿದ್ದಾರೆ, ಆಧ್ಯಾನಾಯ ಪ್ರಯೋಜನ ಅಭಾವಾತ್ ಅಂತ. ಯಾಕೆ ಬರ್ತಾನೆ ಅಂದರೆ ಸಾಧಕರು ಅವರು ರಾಮ ಅಂದರೆ ಗುಣಪರಿಪೂರ್ಣ ಅಂತ ಹೇಳಿದ್ದಾರೆ. ಹೌದು, ಹೇಗೆ ಚಿಂತನೆ ಮಾಡಬೇಕು? ರಾಮ ಮಂತ್ರ ಹೇಳುವಾಗ, ಈಗ ರಾಮ ಮಂತ್ರ ಹೇಳಿದ್ದೇವೆ ನಾವು, ರಾಮ ಮಂತ್ರ ಹೇಳುವಾಗ ಅವನನ್ನು ಏನು ಅಂತ ಚಿಂತನೆ ಮಾಡಬೇಕು? ಗುಣಪರಿಪೂರ್ಣ ಅಂತೆ ಒಂದು ಉದಾಹರಣೆ ಸಿಕ್ಕಿದರೆ ನಮಗೆ ಅನುಕೂಲ ಆಗ್ತದೆ. ಹಾಗಾಗಿ ರಾಮ ಅವತಾರ ಮಾಡ್ತಾನೆ ಯಾಕಾಗಿ ಅಂತ ಕೇಳಿದರೆ, ಯಾರು ಸಾಧಕರಿದ್ದಾರೆ, ಯಾರು ಭಕ್ತ ಜನರಿದ್ದಾರೆ, ಅವರು ಧ್ಯಾನ ಮಾಡುವಾಗ ಅವನನ್ನು ಚೆನ್ನಾಗಿ ಅನುಸಂಧಾನ ಮಾಡಲಿಕ್ಕೆ ಆಗಬೇಕು ಅನ್ನುವ ವಿಷಯಕ್ಕಾಗಿ ಕರುಣೆಯಿಂದ ಬರ್ತಾನಂತೆ, ಅವತಾರ ಮಾಡ್ತಾನಂತೆ. ಯಾಕೆ? ದೇವರು ಅಂದರೆ ಅವನು ಸರ್ವಸಮರ್ಥ, ಅವತಾರ ಮಾಡುವ ಅವಶ್ಯ ಇಲ್ಲ. ಅಲ್ಲೇ ಯೋಚನೆ ಮಾಡಿದಲ್ಲಿ ರಾವಣನ ಹೃದಯ ಬಡಿತ ನಿಲ್ಲಲಿ ಅಂತ ಅವನು ಚಿಂತನೆ ಮಾಡಿದರೆ ಇಲ್ಲಿ ನಿಂತು ಹೋಗ್ತದೆ. ಅವನ ಕ್ರಿಯೆಗೆ, ಇಚ್ಛೆಗೆ ಅದಕ್ಕೆ ಸಮಯ ಬೇಡ, ಒಟ್ಟಿಗೆ ಆಗ್ತದೆ. ಅವನು ಚಿಂತನೆ ಮಾಡ್ತಿದ್ದರೆ ಈ ಕಡೆಯಿಂದ ಆ ಕೆಲಸ ಆಗ್ತಾ ಇರ್ತದೆ ಅಂತ. ಹಾಗಾಗಿ ರಾಮ ಅವತಾರ ಮಾಡುವ ಒಂದು ಅವಶ್ಯ ಏನೂ ಇಲ್ಲ, ಬರಬೇಕು ಅಂತ ಇಲ್ಲ. ಆದರೂ ಅವತಾರ ಮಾಡಿದ್ದಾನೆ. ಯಾಕೆ ಅಂದರೆ ಋಷಿಮುನಿಗಳಿಗಾಗಿ ಅವತಾರ ಮಾಡಿದ್ದಾನೆ. ಯಾರು ಸಾಧಕರಿದ್ದಾರೋ ಅವರ ಧ್ಯಾನದಲ್ಲಿ ರಾಮ ಮಂತ್ರ ಜಪ ಮಾಡುವಾಗ ರಾಮ ಹೇಗಿದ್ದಾನೆ ಅಂತ ಅನುಸಂಧಾನಕ್ಕೆ ತಗೊಳ್ಳಿಕ್ಕೆ ಆಗ್ತದೆ. ಸುಂದರನಾಗಿದ್ದಾನೆ. ಆನಂತರ ಅವನ ಗುಣ ಎಂಥದ್ದು ಅಂತ ಕೇಳಿದರೆ ಯಾವ ಕಾಲದಲ್ಲೂ ಕೋಪ ಬರೋದಿಲ್ಲ, ಅಥವಾ ಎಂತಹ ಸಂದರ್ಭದಲ್ಲೂ ಅಲ್ಲಿ ಅವನ ಪ್ರಜ್ಞೆಯನ್ನು ಕಳ್ಕೊಳ್ಳದೆ ಅವನು ನ್ಯಾಯವನ್ನು ಒದಗಿಸ್ತಾನೆ. ಈ ರೀತಿ ನಮಗೆ ಗೊತ್ತಾಗಲಿಕ್ಕೋಸ್ಕರ ಅವತಾರ ಮಾಡಿದ್ದಾನೆ. ಏನಾಯಿತು? ಕೈಕೇಯಿ ಹೇಳಿದ್ದಾಳೆ, ದಶರಥ ಅವನು ಬಿದ್ದಿದ್ದಾನೆ, ಅವನಿಗೆ ಹೇಳಲಿಕ್ಕಾಗದೆ ಕಷ್ಟಪಟ್ಟ ಅವನು. ರಾಮನಿಗೆ ಗೊತ್ತಾಗಿದೆ. ಗೊತ್ತಾದರೆ ಏನು ಮಾಡಬೇಕು? ಸಿಟ್ಟು ಮಾಡ್ಕೊಂಡು ಮನೆಗೆ ಬಂದ ಅಂತ ಕೇಳಿದರೆ, ಮನೆಗೆ ಬರುವ ತನಕ ಅವನ ಒಂದು ಅಂತಃಪುರಕ್ಕೆ ಬರುವಾಗ, ಸೀತೆ ಇರುವ ಜಾಗಕ್ಕೆ ಬರುವಾಗ ಯಾವ ವ್ಯತ್ಯಾಸ ಯಾರಿಗೂ ಗೊತ್ತಾಗಲಿಲ್ಲ. ಎಲ್ಲರೂ ಹರ್ಷೋದ್ಗಾರದಿಂದ ಇದ್ರಂತೆ ಆ ಸಮಯದಲ್ಲಿ. ಆನಂತರ ಸೀತೆಗೆ ಹೇಳ್ತಾನೆ, ಸೀತೆ ಕೂಡ ಹೇಳ್ತಾಳೆ ನಾನು ಬರ್ತೇನೆ ಅಂತ. ಬೇಡ ನೀನು ಇಲ್ಲಿರು ಅಂತ ಹೇಳಿದರೂ ಕೂಡ ಸೀತೆ ಹೇಳ್ತಾಳೆ ಬಂದೇ ಬರ್ತೇನೆ ನಾನು ಅಂತ. ಆಮೇಲೆ ಒಪ್ಪಿಕೊಳ್ತಾನೆ. ಅಂದರೆ ಇವತ್ತು ನಾವು ಏನು ಮಾಡ್ತೇವೆ, ಇವತ್ತು
ವರನನ್ನು ಹುಡುಕುವಾಗಲೇ ಅವನಿಗೆ ಆಸ್ತಿ ಉಂಟಾ, ಅವನು ನೋಡ್ಕೊಳ್ಬೋದಾ, ಇಷ್ಟೆಲ್ಲ ಯೋಚನೆ ಮಾಡಿ ಅವನ ಹತ್ರ ಎಷ್ಟು ಸಂಪತ್ತುಂಟು ಅಂತ ನೋಡಿ ಆಮೇಲೆ ಹುಡುಗಿಯನ್ನು ಕೊಡ್ತಾರೆ. ಆದರೆ ಸೀತೆ ಹಾಗೆ ಬಂದದ್ದಲ್ಲ, ಅವನಲ್ಲಿ ಗುಣ ಉಂಟಾ ನೋಡಿ ಬಂದದ್ದು. ಹಾಗಾಗಿ ಗುಣಕ್ಕೆ ನಾವು ಮಣೆ ಹಾಕುವವರಾಗಬೇಕು, ಸಂಪತ್ತಿಗೆ ಅಲ್ಲ ಅಂತ ಸೀತೆ ತೋರಿಸಿಕೊಟ್ಟಿದ್ದಾಳೆ. ಯಾಕೆ ಅಂದರೆ ಕಾಡಿಗೆ ಹೋಗುವ ಸಂದರ್ಭದಲ್ಲಿ ಇಷ್ಟೆಲ್ಲ ಸಂಪತ್ತಿದೆ, ಇಲ್ಲೇ ಇರು, ನೀನು ಏನು ಅಂಥ ಕಷ್ಟವನ್ನು ಅನುಭವಿಸಿದವಳಲ್ಲ, ಹಾಗಾಗಿ ಬರಬೇಡ ಅಂತ ಹೇಳಿದರೂ ಕೂಡ ನನ್ನ ಧರ್ಮ ಅದು, ನಾವಿಬ್ಬರೂ ಕೂಡ ಒಟ್ಟಿಗೆ ಇರಬೇಕು ಅಂತೇಳಿ ಅವಳು ಹೊರಡ್ತಾಳೆ. ಅದನ್ನು ಸೀತೆ ತೋರಿಸಿಕೊಟ್ಟಿದ್ದಾಳೆ. ಹೀಗೆ ಹೊರಟಾದ ನಂತರ ಲಕ್ಷ್ಮಣ ಬಂದು ಕೇಳ್ತಾನೆ. ಕೇಳುವಾಗ ನಿನಗೆ ಅಷ್ಟೊಂದು ಕಷ್ಟ ಸಹನೆ ಮಾಡೋದು ನನಗಿಷ್ಟ ಆಗೋದಿಲ್ಲ, ನೀನು ಇಲ್ಲೇ ಇರುವಂತಲೂ ರಾಮ ಹೇಳ್ತಾನೆ. ಆದರೆ ಅಲ್ಲಿ ಪ್ರೇಷ್ಠ ಅನ್ನುವ ಶಬ್ದ ಬಳಸ್ತಾನೆ ರಾಮ. ನಾನು ತುಂಬ ಇಷ್ಟ ಅಂತ ಹೌದಾದರೆ ನೀನು ಕರ್ಕೊಂಡು ಹೋಗಬೇಕು, ನನಗೆ ಆ ಸೇವಾ ಭಾಗ್ಯ ಕೊಡಬೇಕು ಅಂತ ಲಕ್ಷ್ಮಣ ಹೇಳ್ತಾನೆ. ಕೈಕೇಯಿ ಇದ್ದಾಳೆ, ಕೌಸಲ್ಯ ಇದ್ದಾಳೆ, ಅವಳನ್ನು ನೋಡ್ಕೊಳ್ಳಿಕ್ಕಾದರೂ ನೀನು ಇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಲಕ್ಷ್ಮಣ ಕೂಡಲೇ ಉತ್ತರ ಕೊಡ್ತಾನೆ, ಕೌಸಲ್ಯಗೆ ಏನು ತಲೆಬಿಸಿ ಮಾಡಬೇಕಂತಿಲ್ಲ, ಸಹಸ್ರ ಗ್ರಾಮಗಳು ಅವಳ ಹೆಸರಲ್ಲೇ ಇದೆ, ಹಾಗಾಗಿ ಅದರ ಟ್ಯಾಕ್ಸ್ ಎಲ್ಲ, ಅದರ ಕರ ಎಲ್ಲ ಅವಳಿಗೆ ಬರ್ತದೆ. ಹಾಗಾಗಿ ಕೈಕೇಯನ್ನು ಅನ್ಯಾಯ ಮಾಡಿ ಅವಳಿಗೆ ಊಟ ಹಾಕೋದಿಲ್ಲ ಅಂತ ಯೋಚನೆ ಮಾಡುವ ಪರಿಸ್ಥಿತಿ ಏನಿಲ್ಲ. ಅವಳು ನಿನ್ನ ವಿರಹದ ದುಃಖವನ್ನು ಸಹಿಸ್ಕೊಳ್ತಾಳೆ ಅಂತ ಆದರೆ ಅದೇನು ಜೀವನೋಪಾಯಕ್ಕೆ ಇಲ್ಲಿ ಬೇರೆ ಏನು ಕಷ್ಟ ಇಲ್ಲ, ನಿನ್ನ ವಿರಹ ಎಂಬುದೇ ದೊಡ್ಡ ಕಷ್ಟ ಹೊರತು ಸಂಪತ್ತಿಗೇನು ಕೊರತೆ ಇಲ್ಲ ಅಯೋಧ್ಯೆಯಲ್ಲಿ ಅಂಥೇಳಿ ಅದನ್ನೆಲ್ಲ ಲಕ್ಷ್ಮಣ ಒಪ್ಪಿಸಿ ರಾಮ ಆಯಿತು ಅಂತ ಹೇಳುವಂತೆ ಮಾಡ್ತಾನೆ. ಲಕ್ಷ್ಮಣನು ಹೊರಡ್ತಾನೆ. ಆ ನಂತರ ಹೇಳುವಂಥದ್ದು ರಾಮ, ನನ್ನ ಏನೆಲ್ಲ ಸಂಪತ್ತು ನನ್ನ ಹೆಸರಿನಲ್ಲಿ ಈಗಿದೆ ಅದನ್ನೆಲ್ಲ ದಾನ ಮಾಡುವ ಅಂತ. ಬ್ರಾಹ್ಮಣೇಭ್ಯ ತಥಾನೇಭ್ಯ ಸರ್ವೇಭ್ಯೋ ಅರ್ಥಿಭ್ಯ ಏವಚ ಅಂತ. ಬ್ರಾಹ್ಮಣರಿಗೆ ಮತ್ತು ಉಳಿದವರಿಗೆ ಯಾರು ಬ್ರಹ್ಮಜ್ಞಾನಿಗಳಿದ್ದಾರೆ ಜ್ಞಾನಿಗಳ ಪೋಷಣೆ ಆಗಬೇಕು ಅಂತ ತಿಳಿಸ್ಕೊಟ್ಟಿದ್ದಾನೆ ರಾಮ. ಬೇರೆಯವರಿಗೂ ಕೊಟ್ಟಿದ್ದಾನೆ. ಸರ್ವೇಭ್ಯ, ಯಾರ್ಯಾರು ನಿಜವಾಗಿ ಸಂಪತ್ತು ಬೇಕಾಗಿದೆ ಅವರಿಗೆಲ್ಲ, ಕೇಳಿದವರಿಗೆಲ್ಲ ರಾಮ ಕೊಟ್ಟ. ಆನಂತರ ಅವರೇನು ಮಾಡಿದರು, ಪ್ರೀತಾಸ್ತೆ ಆಶಿಷೋ ವದನ್, ಅವರೆಲ್ಲರೂ ಕೂಡ ಯಥೇಷ್ಟಂ ಪ್ರದದೋ ವಿತ್ತಂ ಪ್ರೀತಾಸ್ತೆ ಆಶಿಷೋ ವದನ್ ಅಂತ ಯಥೇಷ್ಟವಾಗಿ ಎಲ್ಲ ಸಂಪತ್ತನ್ನು ಬಹಳ ನಗುಮುಖದಿಂದ ಕೊಟ್ಟನಂತೆ. ಇದು ರಾಮ ನಮಗೆ ತಿಳಿಸಿಕೊಟ್ಟದ್ದು. ನಾವು ಯಾವ ಸಂದರ್ಭದಲ್ಲಿ ಇರಲಿ, ವೇದಗಳು ಹೇಳ್ತಾವಲ್ಲ, ಹ್ರಿಯಾದೇಯಂ ಭಿಯಾದೇಯಂ, ಕೊಡಿ, ನಿಮ್ಮಲ್ಲಿ ಏನಿದೆ ಸಂಪತ್ತು ಅದನ್ನು ಕೊಡಿ, ಎಷ್ಟಾಗ್ತದೋ ಅಷ್ಟು ಕೊಡಲಿಕ್ಕೆ ಮನಸ್ಸು ಮಾಡಿ ಅಂತ. ಆ ರೀತಿ ರಾಮ ನಮಗೆ ತೋರಿಸಿಕೊಟ್ಟದ್ದೇನೆಂದರೆ, ಎಂಥ ಸಂದರ್ಭ ಇರಲಿ ಅವನು ಹೊರಗೆ ಹೋಗುವಾಗ ಇನ್ನು ಬಂದ ಮೇಲೆ ಇವರನ್ನೆಲ್ಲ ನೋಡ್ಕೊಳ್ತೇನೆ, ಅಷ್ಟು ತನಕ ಸಂಪತ್ತೆಲ್ಲ ಡಬಲ್ ಆಗುವಂತೆ ಮಾಡ್ತೇನೆ ಅಂತ ಯೋಚನೆ ಮಾಡಲಿಲ್ಲ. ಇದ್ದ ಸಂಪತ್ತನ್ನೆಲ್ಲವನ್ನು ಕೂಡ ಅದನ್ನೆಲ್ಲ ಯಾರ್ಯಾರಿಗೆ ಬೇಕೋ ಅವರಿಗೆಲ್ಲ ಕೊಟ್ಟು ಆನಂತರ ಅವನು ಕಾಡಿಗೆ ಹೋಗ್ತೇನೆ ಅಂತ ನಿರ್ಧಾರ ಮಾಡಿದರು. ಹಾಗಾಗಿ ಆ ರಾಮನ ಆದರ್ಶ ನಾವು ಅಳವಡಿಸ್ಕೊಳ್ಬೇಕು. ಹಾಗಾಗಿಯೇ ನಮ್ಮಲ್ಲಿ ಮತ್ತೆ ಸಂಪತ್ತು ಬರಲಿಕ್ಕೆ ಅದು ಕಾರಣ ಆಗ್ತದೆ. ಅಂತಹ ಚಿಂತನೆಗಳಿದ್ದಾಗ ಸಂಪತ್ತು ಬರ್ತದೆ. ಅಷ್ಟು ಧೈರ್ಯ ಇರಬೇಕು, ಎಲ್ಲವನ್ನು ಬಿಟ್ಟು ಹೋಗ್ತೇನೆ ಮತ್ತೆ ನಮಗೆ ಸಂಪತ್ತು ಬರ್ತದೆ, ಸಂಪತ್ತು ಸಂಪಾದನೆ ಮಾಡುವ ಯೋಗ್ಯತೆ ದೇವರು ಕೊಡ್ತಾನೆ ಅನ್ನುವ ಭರವಸೆಯೊಂದಿಗೆ ಅಷ್ಟು ನಂಬಿಕೆ ಇರಬೇಕು, ಅಷ್ಟು ಕೆಲಸವೂ ನಾವು ಮಾಡಬೇಕು, ಅಷ್ಟು ಪ್ರಯತ್ನವೂ ನಮ್ಮದಿರಬೇಕು. ಅಂತಹ ಪ್ರಯತ್ನ, ಅಂತಹ ಚಿಂತನೆಗಳು ಈ ದೇಶದಲ್ಲಿ ಇದ್ದಿದ್ದರಿಂದಲೇ ಹಲವಾರು ಬಾರಿ ನಮ್ಮ ದೇಶವನ್ನು ಜನ ಲೂಟಿ ಮಾಡಿದರೂ ಕೂಡ ಇವತ್ತು ಕೂಡ ಸಂಪತ್ತು ಈ ಭಾರತದಲ್ಲಿ ಅಕ್ಷಯ ಆಗ್ತದೆ. ಯಾಕೆ ಅಂತ ಹೇಳಿದರೆ ಈ ಚಿಂತನೆ ರಾಮ ತೋರಿಸಿಕೊಟ್ಟದ್ದನ್ನು ನಂತರದ ಸಾಧಕರು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ರಾಮನ ಆರಾಧನೆ ಯಾಕೆ ಬೇಕು, ರಾಮನ ಕಥಾಶ್ರವಣ ಯಾಕೆ ಬೇಕು ಅಂದರೆ ಇಂತಹ ಚಿಂತನೆಗಳು ನಮ್ಮಲ್ಲಿ ಬರಲಿಕ್ಕೆ, ಸಂಪತ್ತು ಅಭಿವೃದ್ಧಿ ಆಗಲಿಕ್ಕೆ ನಾವು ರಾಮನ ಚಿಂತನೆಯನ್ನು ಮಾಡಬೇಕು. ಸಂಪತ್ತು ಅಂದರೆ ಕೇವಲ ಬಾಹ್ಯ ಸಂಪತ್ತಲ್ಲ, ಈ ಮಾನಸಿಕ ತೃಪ್ತಿ ಎಂಬುದು ಒಂದು ಸಂಪತ್ತು, ವಿದ್ಯೆ ಎಂಬುದು ಒಂದು ಸಂಪತ್ತು. ಅದು ಬರಬೇಕು ಅಂದರೆ ನಿರಂತರ ನಮಗೆ ಶ್ರವಣ ಮನನಗಳು ಇದು ಆಗಬೇಕು. ಹಾಗಾಗಿ ಧ್ಯಾನ ಮಾಡುವಾಗ ಇಂಥ ರಾಮನನ್ನು ಚಿಂತನೆ ಮಾಡಬೇಕು. ರಾಮ ಹೇಗಿದ್ದಾನೆ, ಎಲ್ಲನೂ ಕೊಡುವವನಾಗಿದ್ದಾನೆ. ಅವನಲ್ಲಿ ಅಕ್ಷಯ ಆಗ್ತದೆ. ನಾವು ಒಂದು ಕಡೆಯಿಂದ ಖಾಲಿ ಮಾಡಿದರೆ ಇನ್ನೊಂದು ಕಡೆಯಿಂದ ಬರ್ತದೆ. ಆದರೆ ಪ್ರಯತ್ನವೂ ಇರಬೇಕು, ಅದೇ ರೀತಿ ಒಳ್ಳೆಯ ಭಾವನೆ ಇರಬೇಕು. ಆದರೆ ಕೊಡುವಾಗ ಎಲ್ಲ ಫ್ಲೆಕ್ಸ್ ಬೋರ್ಡ್ ಹಾಕಿ ಎಲ್ಲ ಕೊಡಲಿಲ್ಲ ರಾಮ ಯಾರಿಗೆ ಬೇಕು ಅವರಿಗೆ ಕೊಟ್ಟಿದ್ದಾನೆ. ನಮ್ಮಲ್ಲಿ ಏನಾಗ್ತದೆ, ಕೊಡೋದಕ್ಕಿಂತ ಮುಂಚೆ ದೇಶಕ್ಕೆ, ಊರಿಗೆ, ಎಲ್ಲ ಕಡೆ ಗೊತ್ತಾಗಬೇಕು ಅಂತ ಯೋಚನೆ ಇಟ್ಕೊಂಡು ಕೊಡ್ತೇವೆ. ಆದರೆ ಅದು ಸರಿಯಿಲ್ಲ. ರಾಮನಿಗೆ ಪ್ರೀತಿಯಾಗಲಿ, ಕೃಷ್ಣನಿಗೆ ಪ್ರೀತಿಯಾಗಲಿ, ಯಾರಿಗೆ ಕೊಡ್ತೇವೆ ಅವನೊಳಗಿರುವ ಭಗವಂತ ಅವನಿಗೆ ಪ್ರೀತಿಯಾಗಲಿ ಅನ್ನುವ ಚಿಂತನೆ ಇಟ್ಕೊಂಡು ನಾವು ಕೊಟ್ಟಾಗ ಅದು ಅಕ್ಷಯ ಆಗ್ತದೆ.
ಹಾಗಾಗಿ ಅಂತಹ ಸಂಪತ್ತನ್ನು ದಾನ ಮಾಡಿದವರಲ್ಲಿ ವಿದ್ಯಾಮಾನ್ಯ ತೀರ್ಥರು ಒಬ್ಬರು, ಅದೇ ರೀತಿ ವಿದ್ಯಾಧೀಶ ತೀರ್ಥರು ಕೂಡ. ಇದೆಲ್ಲ ಯಾಕೆ ಬಂತು ಅಂದರೆ ರಾಮನ ಉಪಾಸನೆಯಿಂದ ಬಂದದ್ದು. ಹಾಗಾಗಿ ಇವತ್ತಿಗೂ ಕೂಡ ಜನತೆಗೆ ಅನಂತ ಸಂಪತ್ತನ್ನು ಶ್ರೀಪಾದರು ಕೊಡ್ತಿದ್ದಾರೆ ತಮ್ಮ ವಾಕ್ಯದ ಸಂಪತ್ತಿನ ಮೂಲಕವಾಗಿ. ಹಾಗಾಗಿ ವಾಗ್ವೈ ರಸಂ ಅಂತ ಹೇಳಿ ಉಪನಿಷತ್ತು ಹೇಳ್ತದೆ. ಯಾವುದು ಮನುಷ್ಯನ ಜೀವನದಲ್ಲಿ ಸಾರಭೂತವಾದ ಯಾವುದು ಅಂತ ಕೇಳಿದರೆ ಮಾತುಗಳಂತೆ. ಯಾವ ಮಾತುಗಳು? ವ್ಯರ್ಥವಾದ ಮಾತಲ್ಲ, ಆಚಾರ್ಯರ ಮಾತಿನಂತೆ. ಒಂದು ಮಾತು ಕೂಡ ಆಚಾರ್ಯರು ಆಡಿದ್ದು ವ್ಯರ್ಥ ಅಲ್ಲ, ಎಲ್ಲವೂ ಕೂಡ. ಹಾಗಾಗಿ ನಾವು ಇಷ್ಟೇ ಗ್ರಂಥ ಆಚಾರ್ಯ ಬರೆದದ್ದು ಅಂತ ಹೇಳಲಿಕ್ಕಿಲ್ಲ. ಯಾಕಂದರೆ ಎಷ್ಟು ಬರೆದಿದ್ದಾರೋ ನಾವು ಉಳಿಸ್ಕೊಂಡದ್ದು ಇಷ್ಟು ಅಂತ ಹೇಳ್ಬೋದು ಅಷ್ಟೇ. ಹಾಗಾಗಿ ಅನಂತ ಏನು ವಿಷಯಗಳನ್ನು ಕೊಟ್ಟಿದ್ದಾರೆ ಆಚಾರ್ಯರು, ಎಲ್ಲವೂ ಕೂಡ ಅದು ಭಗವತ್ಪರವಾಗಿ ಏನನ್ನೋ ಹೇಳ್ತದೆ, ಏನನ್ನೋ ನಮಗೆ ಉಪಾಸನೆಗೆ ಪೂರಕವಾದ ವಿಷಯವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಅಂತಹ ಏನು ಆಚಾರ್ಯರು ಬೇರೆ ಬೇರೆ ಸಂಸ್ಥಾನಗಳಿಗೆ ಬೇರೆ ಬೇರೆ ಪ್ರತಿಮೆಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ರಾಮದೇವರ ಪ್ರತಿಮೆಯನ್ನು ಪಲಿಮಾರು ಮಠಕ್ಕೆ ನೀಡಿದ್ದಾರೆ. ಇಲ್ಲಿ ರಾಮೋತ್ಸವ ಆಗ್ತಿದೆ, ಅದರಲ್ಲಿ ನಾವೆಲ್ಲ ಪಾಲ್ಗೊಳ್ತಿದ್ದೇವೆ ಅಂದರೆ ಇದು ಆಚಾರ್ಯರ ಕೃಪೆಗೆ ನಾವೆಲ್ಲ ಪಾತ್ರರಾಗಿದ್ದೇವೆ ಅನ್ನೋದಕ್ಕೆ ಸಾಕ್ಷಿ. ಹಾಗಾಗಿ ಇಂತಹ ಒಂದು ಅವಕಾಶ ನಮಗೆ ಮತ್ತಷ್ಟು ಬರಲಿ ಅಂತ ಹೇಳಿ ಇಂತಹ ರಾಮನವಮಿಯ ಸಂದರ್ಭದಲ್ಲಿ ನಾವು ಸೇರಿದಾಗ ನಾವು ಪ್ರಾರ್ಥನೆ ಮಾಡಿದರೆ ಅದು ನಿಜವಾಗಿ ನಮಗೆ ಇನ್ನಷ್ಟು ಫಲವನ್ನು ಕೊಡ್ತದೆ, ಅನಂತ ಸಂಪತ್ತನ್ನು ನಮಗೆ ತಂದು ಕೊಡ್ತದೆ. ಅಂತಹ ಸಂಪತ್ತು ನಮ್ಮದು ಆಗಲಿ, ಅಂತಹ ಸಂಪತ್ತುಳ್ಳ ನಾವು ಭಾರತವನ್ನು ಕಟ್ಟುವಂಥವರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಈ ಎರಡು ಮಾತನ್ನು ರಾಮನಿಗೆ ಅರ್ಪಣೆ ಮಾಡ್ತೇನೆ. ಕೃಷ್ಣ ಅರ್ಪಣಮಸ್ತು. ಹರೇ ನಮಃ.